ನಮಸ್ಕಾರ ವೀಕ್ಷಕರೇ, 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಚೈತ್ರ ರಾಜ್. ವೆಲ್ ವೀಕ್ಷಕರೇ, ದಿನದಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನ ಇದೀಗ ಒಂದೊಂದೇ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಇಂದು ಎನ್ಸಿಬಿ ಅಧಿಕಾರಿಗಳು ಏಕಕಾಲದಲ್ಲಿ 68 ಕಡೆ ದಾಳಿ ನಡೆಸಿದ್ದಾರೆ. ಅಕ್ರಮ ಹಣ ಗಳಿಕೆ ಆರೋಪದಲ್ಲಿ ಭ್ರಷ್ಟ ಅಧಿಕಾರಿಗಳ ಮನೆಯಲ್ಲಿ ಎಸಿಬಿ ಜಾಲಾಡ್ತಿದೆ. ಬೆಂಗಳೂರು ಸೇರಿದಂತೆ ಗದಗ, ಮಂಡ್ಯ, ಕಲಬುರಗಿ, ರಾಯಚೂರು, ಮಂಗಳೂರು, ಬೆಳಗಾವಿ, ಚಿಕ್ಕಬಳ್ಳಾಪುರ ಸೇರಿದಂತೆ 68 ಕಡೆ ಎಸಿಬಿ ಏಕಕಾಲಕ್ಕೆ ರೇಡ್ ಮಾಡಿದ್ದು, ಅಧಿಕಾರಿಗಳು ಮಹತ್ವದ ದಾಖಲೆಗಳನ್ನ, ಪತ್ರಗಳನ್ನ ಪರಿಶೀಲನೆ ಮಾಡುತ್ತಿದ್ದಾರೆ. ಭ್ರಷ್ಟರ ಬ್ಯಾಂಕ್ ಅಕೌಂಟ್, ಆಸ್ತಿ ಪತ್ರ, ವಾಹನಗಳ ದಾಖಲೆಗಳನ್ನು ತಲಾಶ್ ಮಾಡುತ್ತಿದೆ. ಇನ್ನು ಬಿಬಿಎಂಪಿ ಶಾಲೆ ಗುಮಾಸ್ತ ಜಿವಿ ಗಿರಿ ಮನೆಯಲ್ಲಿ ಎಸಿಬಿ ದಾಳಿ ಅಂತ್ಯವಾಗಿದೆ. ಕೆಲ ದಾಖಲಾತಿಗಳನ್ನು ಎಸಿಬಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಎನ್ಸಿಬಿ ರೇಡ್ ಲಿಸ್ಟ್ನಲ್ಲಿ ಎಫ್ಡಿಎ ಸಿಬ್ಬಂದಿ ಮಾಯಣ್ಣ ಒಬ್ರು. ಮಾಯಣ್ಣ ಬೆಂಗಳೂರಿನ ಮನೆ, ಕಚೇರಿ ಮೇಲೆ ದಾಳಿ ಮಾಡಲಾಗಿದೆ. ಬಿಬಿಎಂಪಿ ಮೇಜರ್ ರೋಡ್ಸ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ಎಫ್ಡಿಎ ಆಗಿರುವ ಮಾಯಣ್ಣ ವಿರುದ್ಧ ಹಲವು ಆರೋಪಗಳು ಕೇಳಿಬಂದಿದ್ವು. ಬೆಂಗಳೂರು ನಗರ ಕಸಾಪ ಮಾಜಿ ಜಿಲ್ಲಾಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ರು. ಅಕ್ರಮ ಆಸ್ತಿ ಸಂಪಾದನೆ ಆರೋಪದ ಮೇಲೆ ದಾಳಿ. 48 ಅಧಿಕಾರಿಗಳ 8 ತಂಡಗಳಿಂದ ಮಾಯಣ್ಣ ಮನೆ, ಕಚೇರಿಯಲ್ಲಿ ಶೋಧ ಮಾಡಲಾಗ್ತಾ ಇದೆ. ಮಾಯಣ್ಣಗೆ ಸೇರಿದ 8 ಕಡೆಗಳಲ್ಲಿ ಅಂದ್ರೆ ಮಾಯಣ್ಣ ಆಪ್ತರ ಮನೆಗಳಲ್ಲೂ ಶೋಧ ಮುಂದುವರೆದಿದೆ. ಮಾಯಣ್ಣ ಮನೆಯಲ್ಲಿ ಚಿನ್ನಾಭರಣದ ಪರಿಶೀಲನೆಗೆ ಅಕ್ಕಸಾಲಿಗರನ್ನ ಕರೆಸಲಾಗಿದೆ. ಬ್ಯಾಂಕ್ ಅಕೌಂಟ್, ಇತರೆ ದಾಖಲಾತಿಗಳ ಪರಿಶೀಲನೆ ಮಾಡಲಾಗ್ತಾ ಇದೆ. ಈಗಿನ ಪ್ರಕಾರ ಮನೆ ಲಾಕರ್ನಲ್ಲಿ 580 ಗ್ರಾಂ ಚಿನ್ನ, ಬ್ಯಾಂಕ್ ಲಾಕರ್ನಲ್ಲಿ 600 ಗ್ರಾಂ ಚಿನ್ನ, 10 ಲಕ್ಷ ಡೆಪಾಸಿಟ್ ಇರೋದು ಪತ್ತೆಯಾಗಿದೆ. 6 ಕಡೆ ಸೈಟು, 4 ಮನೆಗಳ ದಾಖಲೆ ಸಿಕ್ಕಿವೆ. ಮಾಯಣ್ಣ ಮನೆಯಲ್ಲಿ ಎನ್ಸಿಬಿ ಶೋಧ ನಡೆಸ್ತಾ ಇದೆ. ನನ್ನ ಮೇಲೆ ಬಿಂಬಿಸಿ ಅದನ್ನ ಉದ್ದೇಶ ಏನು, ಮಾಯಣ್ಣವ್ರ ಜೊತೆ ಓಡಾಡ್ತಾ ಇದ್ದೀನಿ. ಮಾಯಣ್ಣವ್ರ ಜೊತೆ ಓಡಾಡೋರ್ನೆಲ್ಲ ಒಬ್ಬೊಬ್ಬರನ್ನೇ ದೂರ ಮಾಡಬೇಕು. ಮಾಯಣ್ಣವ್ರು ಯಾಕೆ ಮಾಯಣ್ಣವ್ರ ಮೇಲೆ ಬೆಳೆದು ಬಿಡ್ತಾರೆ. ಈಗ ಸಾಹಿತ್ಯ ಪರಿಷತ್ ಎಲೆಕ್ಷನ್ ಮುಗಿದಿದೆ, ಮುಂದಕ್ಕೆ ಬೇರೆ ರೀತಿ ಏನಾದ್ರು ಬೆಳೆದು ಬಿಡ್ತಾರೆ, ಬೇರೆ ಏನೋ ಮಾಡಿಬಿಡ್ತಾರೆ. ಆ ಹಂತದಲ್ಲಿ ತುಣಿಬೇಕಾದ್ರೆ ಆ ಬಲವಾಗಿ ನಿಂತಿರೋದು ಯಾರು, ಯಾರ್ಯಾರಿದ್ದಾರೆ ಅವ್ರು ಬಲವಾಗಿ ನಿಂತಿರೋ ಅವ್ರ ಮೇಲೆಲ್ಲ ಟಾರ್ಗೆಟ್ ಮಾಡ್ತಾರೆ. ಬಿಟ್ರೆ ಇಲ್ಲಿ ಯಾವುದೇ ನಾನು ಅಕ್ರಮ ಮಾಡಿದ್ದೀನಿ ಅಂತಾಗಲಿ, ಅವ್ರು ಅಕ್ರಮ ಮಾಡಿದ್ದಾರೆ ಅಂತಾಗಲಿ ಇಲ್ಲ. ಇಲ್ಲಿ ಒಂದೇ ಮುಂದೆ ಎಲ್ಲಿ ಬೆಳೆದು ಬಿಡ್ತಾರೋ, ಬೇರೆ ರೀತಿಯಲ್ಲಿ ಬೆಳೆದು ಮತ್ತೆ ನಮಗೂ ಮತ್ತೆ ಕಾಂಪಿಟೇಟರ್ ಆಗ್ತಾರೋ, ಅದ್ಯಾವ್ದಾಗ ನನ್ನನ್ನೇ ಟಾರ್ಗೆಟ್ ಮಾಡೋದು ಅನ್ನೋದು ಗೊತ್ತಿಲ್ಲ. ಇವ್ರ ಉದ್ದೇಶ ಒಂದೇ, ಮಾಯಣ್ಣವರಿಂದ ಯಮನ ದೂರ ಇಡಬೇಕು. ಯಮ ಎಲ್ಲರೂ ದೂರ ಮಾಡಿದ್ವಿ ಮಾಯಣ್ಣವರಿಂದ ಇವರೊಬ್ಬರು ಮಾತ್ರ ಯಮ. ಇನ್ನು ಗದಗ ಜಿಲ್ಲೆಯ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ರುದ್ರೇಶಪ್ಪ ಮನೆ ಮೇಲೆ ಎನ್ಸಿಬಿ ರೇಡ್ ಮಾಡಿದೆ. ಏಕಕಾಲಕ್ಕೆ ಎಸಿಬಿ ಅಧಿಕಾರಿಗಳ ತಂಡ ರುದ್ರೇಶಪ್ಪಗೆ ಸಂಬಂಧಿಸಿದ 5 ಕಡೆಗಳಲ್ಲಿ ದಾಳಿ ಮಾಡಿದೆ. ಶಿವಮೊಗ್ಗದ ಚಾಣಕ್ಯನಗರ, ದಾವಣಗೆರೆ ಜಿಲ್ಲೆಯ ಚನ್ನಗಿರಿಯ ಮನೆ ಮೇಲೂ ಎಸಿಬಿ ಶೋಧ ನಡೆಸ್ತಾ ಇದೆ. ಇನ್ನು ರುದ್ರೇಶಪ್ಪ ಮನೆಯಲ್ಲಿ 7 ಕೆಜಿ ಚಿನ್ನ ಪತ್ತೆಯಾಗಿದೆ. ಚಿನ್ನದ ಬಿಸ್ಕೆಟ್, ಲೆಕ್ಕವಿಲ್ಲದಷ್ಟು ದುಡ್ಡು, 50 ನೆಕ್ಲೆಸ್, 16 ಚಿನ್ನದ ಓಲೆಗಳು, ತೋಟ, ಜಮೀನು, ಕಾರು, ಹೀಗೆ ಲೆಕ್ಕವಿಲ್ಲದಂತೆ ಆಸ್ತಿ ಪತ್ತೆಯಾಗಿದೆ. ಹೆಚ್ಚಿನ ವಿಚಾರಣೆಗಾಗಿ ಗದಗದಿಂದ ಶಿವಮೊಗ್ಗಕ್ಕೆ ಎಸಿಬಿ ಅಧಿಕಾರಿಗಳು ಕರೆದೊಯ್ದಿದ್ದಾರೆ. ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಸಂಪಾದನೆ ಆರೋಪದ ಹಿನ್ನೆಲೆಯಲ್ಲಿ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿ ಶಾಂತಗೌಡ ಬಿರಾದರ್ ಮನೆ ಮೇಲೆ ಎಸಿಬಿ ದಾಳಿ ಮಾಡಿದೆ. ಕಲಬುರಗಿ ನಗರದ ಗುಬ್ಬಿ ಕಾಲೋನಿಯಲ್ಲಿರೋ ಮನೆ ಹಾಗೂ ಯಡ್ರಾಮಿನಲ್ಲಿರುವ ತೋಟದ ಮನೆ ಮೇಲೆ ದಾಳಿ ನಡೆಸಿ ಅಕ್ರಮ ದಾಖಲೆಗಳನ್ನು ಪರಿಶೀಲಿಸ್ತಾ ಇದೆ. ಈ ವೇಳೆ ಶಾಂತನಗೌಡ ಮನೆಯಲ್ಲಿ ನೀರಿನ ಪೈಪ್ ಒಳಗೆ 13.5 ಲಕ್ಷ ಹಣ ಪತ್ತೆಯಾಗಿದೆ. ಬಕೆಟ್ ತಂದು ಎಸಿಬಿ ಅಧಿಕಾರಿಗಳು ಹಣ ತುಂಬಿಕೊಂಡಿದ್ದಾರೆ. ಶಾಂತಗೌಡ ಮನೆಯಲ್ಲಿ 54 ಲಕ್ಷಕ್ಕೂ ಅಧಿಕ ನಗದು, ಚಿನ್ನಾಭರಣ ಕೂಡ ಪತ್ತೆಯಾಗಿದೆ. ಲಾಕರ್ನ ಒಂದು ಬಾಕ್ಸ್ನಲ್ಲಿ 100 ಗ್ರಾಂ ಚಿನ್ನಾಭರಣ ಪತ್ತೆಯಾಗಿದೆ ಅಂತ ಎಸಿಬಿ ಎಸ್ಪಿ ಮೇಘಣ್ಣನವರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಪೈಪ್ ನಲ್ಲಿ ಕಂತೆ ಗರಿ ನೋಟ್ಗಳು ಬರ್ತಾ ಇದೆ ಅಂತ. ಪೈಪ್ ನಲ್ಲಿ ಇವರು ದುಡ್ಡನ್ನ ಮುಚ್ಚಿಟ್ಟಿರುವಂತದ್ದು, ಪೈಪ್ ನಲ್ಲಿ ಇರುವಂತಹ ಕಂತೆ ಹಣವನ್ನ ಹೆಕ್ಕಿ ತೆಗಿತಾ ಇದ್ದಾರೆ ಎಸಿಬಿ ಅಧಿಕಾರಿಗಳು. ಮಷಿನ್ ಇದು ಫಾಲ್ ಸೀಲಿಂಗ್ ಮೇಲೆ ಒಂದು 6 ಲಕ್ಷ. ಓಕೆ. ಆಮೇಲೆ ಪೈಪಲ್ಲಿ ನೀರು ಹೊರಗಡೆ ಹೋಗೋ ನೀರು ಪೈಪ್ನಲ್ಲಿ ಒಂದು 13 ಲಕ್ಷ ಚಿಲ್ಲರೆ. ಓಕೆ.
ಆಮೇಲೆ ಮನೆಯಲ್ಲಿ ಒಟ್ಟು ಸೇರಿ ಒಂದು 54 ಲಕ್ಷ ಕ್ಯಾಶ್ ಸಿಕ್ಕಿದೆ. ಸುಮಾರು ಒಂದು 10 ಡ್ರೈನೇಜ್ ಪೈಪ್ಲೈನ್ ನೀವು ಬಂದಲೇ ಹಣ ಬಿಟ್ಟಾಕಿದ್ದೀರಾ ಅಥವಾ ಮುಂಚೆನೇ ಬಿಟ್ಟಾಕಿದ್ದೀರಾ? ಇಲ್ಲ, ಅದು ಸರ್ಚ್ ಮಾಡುವಾಗ ಸಿಕ್ಕಿದೆ. ಇನ್ನೂ ಎಂಕ್ವೈರಿ ಅಲ್ಲ, ಬೆಳಗ್ಗೆ ಬಂದಾಗ ಕೊಡ್ತಾ ಇಲ್ಲ ಸತಾಸ್ದರು, ನೀವು ಬೇರೆ ಇಲ್ಲ, ಅದಿಲ್ಲ. ಅವರು ಫ್ಯಾಮಿಲಿ ಬೆಂಗಳೂರಲ್ಲಿದೆ, ಅದಕ್ಕೆ ಇಲ್ಲಿ ಅವೈಲೇಬಲ್ ಇಲ್ಲ. ಸರಿ. ಅಲ್ಲ ಸರ್, ಸರ್ 35 ಎಕರೆ ಅದು ಎಷ್ಟು ಇದು ಪತ್ರಾಜಿತ ಅಥವಾ ಇದು? ಇಲ್ಲ, ಖರೀದಿದೆ ಇದೆ. 35 ಇಲ್ಲ ಸರ್, ಒಂಚೂರು ಆ ಕಡೆ. ಸರ್, ಈಗ ಇನ್ನೂ ಸ್ವಲ್ಪ ಫಾರ್ಮ್ ಹೌಸಲ್ಲಿ ವೆಹಿಕಲ್ಸ್ ಅವು ಎಕ್ಸ್ಟ್ರಾ ಪತ್ತೆ ಆಗಿದೆ. ನಮಗೇನು ನಾವು ಮೊದಲೇನು ಕಟ್ತಿದ್ವಿ ಅದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಏನೇನು ಸಿಗುತ್ತೆ ಸರ್? ಟ್ರ್ಯಾಕ್ಟ್ರು, ವೆಹಿಕಲ್ಸು ಸ್ವಲ್ಪ. ಸರ್, ಈಗ ಓವರಾಲ್ ಆಗಿ ಬೇನಾಮಿ ಆಸ್ತಿ ಏನಾದರೂ ಪತ್ತೆ ಆಗಿದೆಯಾ? ಅಂದ್ರೆ ಇವ್ರ ಕುಟುಂಬಸ್ಥರು ಹೊರತುಪಡಿಸಿ ಬೇರೆಯವ್ರ ಹೆಸರ ಮೇಲೆ ಮಾಡಿರೋದಿಲ್ಲ ನೋಡ್ಬೇಕಾಗ್ತದೆ. ಇನ್ನು ಕಡತಗಳಲ್ಲಿ ಏನೋ ಸಿಕ್ಕಿದೆಯಾ? ಇನ್ನು ಯಾವುದು ಬೆಂಗಳೂರಿನಲ್ಲಿ ಏನಾರ ಕಂಡು ಬರ್ತಾ ಸರ್? ಬೆಂಗಳೂರಲ್ಲಿ ಏನೋ ಸೈಟ್ ಇದೆ ಅಂತ ಮಾಹಿತಿ ಇದೆ. ವಾಷಿಂಗ್ ಮಷಿನ್. ಇನ್ನು ನೆಲಮಂಗಲದ ಎಲ್ಸಿ ನಾಗರಾಜ್ ಮನೆ ಮೇಲೂ ಎಸಿಬಿ ರೇಡ್ ಮಾಡಿದೆ. ಮನೆಯಲ್ಲಿ ಕಂತೆ ಹಣ ಸಿಕ್ಕಿದೆ. ಸುಮಾರು 40 ಲಕ್ಷ ನಗದು, ಅಪಾರ ಚಿನ್ನಾಭರಣ ಪತ್ತೆಯಾಗಿದ್ದು 10 ಕೋಟಿಗೂ ಹೆಚ್ಚು ಆಸ್ತಿ ದಾಖಲೆಗಳು ಸಿಕ್ಕಿವೆ. ಇನ್ನು ಎಲ್ಸಿ ನಾಗರಾಜು ಮನೆಯಲ್ಲಿ ಸೀರೆಯಲ್ಲೂ ದುಡ್ಡು ಸಿಕ್ಕಿದೆ. ಇನ್ನು 105 ಗ್ರಾಂ ಚಿನ್ನಾಭರಣ ಪತ್ತೆ ಹಿನ್ನೆಲೆ ಲಾಕರ್ ಮೇಲೆ ಎಸಿಬಿ ಕಣ್ಣಿಟ್ಟಿದೆ. ಹೆಂಡತಿ ಹಾಗೂ ನಾಗರಾಜ್ ಹೆಸರಲ್ಲಿ ಲಾಕರ್ಗಳ ಬಗ್ಗೆ ಎಸಿಬಿ ಪರಿಶೀಲನೆ ನಡೆಸ್ತಾ ಇದೆ. ಬೆಳಗಾವಿಯಲ್ಲೂ ಎಸಿಬಿ 3 ಕಡೆ ದಾಳಿ ಮಾಡಿದೆ. ಸವದತ್ತಿ, ಬೈಲಹೊಂಗಲ, ಗೋಕಾಕ್ನಲ್ಲಿ ಏಕಕಾಲಕ್ಕೆ ಎಸಿಬಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಬೈಲಹೊಂಗಲದ ಎಕೆ ಮಸ್ತಿ ಕೋಆಪರೇಟಿವ್ ಡೆವಲಪ್ಮೆಂಟ್ ಆಫೀಸರ್, ಗೋಕಾಕ್ನ ಸೀನಿಯರ್ ಮೋಟಾರ್ ಇನ್ಸ್ಪೆಕ್ಟರ್ ಎಸ್ ಮಾರಲಿಂಗಣ್ಣನವರ್, ಬೆಳಗಾವಿ ಗ್ರೂಪ್ ಸಿ ಹೆಸ್ಕಾಂ ನೌಕರ ಎನ್ ಹಿರಾಜಿ ಪಾಟೀಲ್ ಮನೆ, ಕಚೇರಿ ಹಾಗೆ ಎಲ್ಲ ಒಂದು ಸ್ಥಳಗಳಲ್ಲೂ ಕೂಡ ದಾಳಿಯನ್ನ ಮಾಡಿದ್ದು ಮಹತ್ವದ ದಾಖಲೆಗಳನ್ನ ಕಲೆ ಹಾಕ್ತಾ ಇದೆ. ಮಂಡ್ಯ, ಮೈಸೂರಲ್ಲೂ ಎಸಿಬಿ ಭ್ರಷ್ಟ ಬೇಟೆಯಾಡಿದೆ. ಕೆಆರ್ಪೇಟೆ ಎಚ್ಎಲ್ಬಿಸಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೆ ಶ್ರೀನಿವಾಸ್ ಮನೆ ಸೇರಿದಂತೆ 3 ಕಡೆ ದಾಳಿ ಮಾಡಿದೆ. ಮೈಸೂರಿನ ಮನೆ, 16 ಗ್ರಾಮದ ತೋಟದ ಮನೆ, ಶ್ರೀನಿವಾಸ್ ಸಂಬಂಧಿಕರ ಮನೆ ಮೇಲೂ ಎಸಿಬಿ ದಾಳಿ ಮಾಡಿದೆ. ಇನ್ನು ಶ್ರೀನಿವಾಸ್ ನಿವೃತ್ತಿಗೆ 3 ತಿಂಗಳು ಬಾಕಿ ಇದ್ದು ಬಗೆದಷ್ಟು ಶ್ರೀನಿವಾಸ್ ಆಸ್ತಿಗಳು ಪತ್ತೆಯಾಗ್ತಾ ಇದೆ. ಅಂದ್ರೆ ಬಗೆದಷ್ಟು ಕೂಡ ಪತ್ತೆ ಆಗ್ತಾ ಇರುವಂತದ್ದು ಆಸ್ತಿ. ಇನ್ನು 3 ತಿಂಗಳು ಮಾತ್ರ ಇವರ ಒಂದು ಏನಂತಾರೆ ವೃತ್ತಿ ಜೀವನ ಮುಗಿಯುವಂಥದ್ದು. ಅಂಥದ್ರಲ್ಲಿ ಎಷ್ಟು ಆಸ್ತಿಗಳನ್ನ ಇವರು ಇದ್ದಾರೆ ಅಂತ ಹೇಳಿದ್ರೆ, ಎಷ್ಟು ಆಸ್ತಿಗಳನ್ನ ಇವರು ಮಾಡ್ಕೊಂಡಿದ್ದಾರೆ ಅಂತ ಅಂದ್ರೆ, ಜನಕ್ಕೆ ಕೆಲಸಗಳನ್ನ ಮಾಡ್ಕೊಟ್ಟಿದಾರೋ ಇಲ್ವೋ, ಬಟ್ ಅವರ ದುಡ್ಡಿಂದ ಇವ್ರು ಮಾತ್ರ ಸಾಕಷ್ಟು ಆಸ್ತಿಯನ್ನ ಇಟ್ಕೊಂಡಿದ್ದಾರೆ. ಮಂಡ್ಯ, ಮೈಸೂರಲ್ಲೂ ಕೂಡ ಎಸಿಬಿ ರೇಡ್ ಮಾಡಿರುವಂತದ್ದು. ಕೆಆರ್ಪೇಟೆ ಎಚ್ಎಲ್ಬಿಸಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೆ ಶ್ರೀನಿವಾಸ್ ಮನೆ ಮೇಲೆ ಸೇರಿದಂತೆ 3 ಕಡೆ ದಾಳಿಯನ್ನ ನಡೆಸಿರುವಂತದ್ದು. ಮೈಸೂರಿನ ಮನೆ ಆಗಿರ್ಬೋದು ಅಥವಾ 16 ಗ್ರಾಮದ ತೋಟದ ಮನೆ ಆಗಿರಬಹುದು, ಶ್ರೀನಿವಾಸ್ ಸಂಬಂಧಿಕರ ಮನೆ ಮೇಲೂ ಕೂಡ ಇದೀಗ ಎಸಿಬಿ ದಾಳಿ ನಡೆಸಿರುವಂತದ್ದು. ಇನ್ನು ಶ್ರೀನಿವಾಸ್ ನಿವೃತ್ತಿಗೆ ಇನ್ನು 3 ತಿಂಗಳು ಬಾಕಿ ಇದ್ದು ಬಗೆದಷ್ಟು ಶ್ರೀನಿವಾಸ್ ಆಸ್ತಿಗಳು ಪತ್ತೆ ಆಗ್ತಾನೇ ಇದೆ. ಇನ್ನು ಮಂಗಳೂರಿನ ಸ್ಮಾರ್ಟ್ ಸಿಟಿ ಯೋಜನೆಯ ಕಾರ್ಯನಿರ್ವಾಹಕ ಎಂಜಿನಿಯರ್ ಲಿಂಗೇಗೌಡ ಮನೆಯ ಮೇಲೆ ಎಸಿಬಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಅಶೋಕ ನಗರದಲ್ಲಿರುವ ಮನೆಯಲ್ಲಿ ಅಧಿಕಾರಿಗಳು ದಾಖಲೆಗಳನ್ನು ಪರಿಶೀಲಿಸ್ತಾ ಇದ್ದಾರೆ. ಲಿಂಗೇಗೌಡರು 3 ದಶಕಗಳಿಂದ ಮಂಗಳೂರಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹೆಚ್ಚಿನ ಅವಧಿಯಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ನೀರು ಸರಬರಾಜು ವಿಭಾಗದಲ್ಲಿ ಕಾರ್ಯನಿರ್ವಾಹಕ ಎಂಜಿನಿಯರ್ ಆಗಿ ಕಾರ್ಯನಿರ್ವಹಿಸಿದ್ರು. ಇತ್ತೀಚೆಗಷ್ಟೇ ಅವರನ್ನ ಮಂಗಳೂರು ಸ್ಮಾರ್ಟ್ ಸಿಟಿ ಯೋಜನೆಗೆ ವರ್ಗಾಯಿಸಲಾಗಿತ್ತು. 15 ವರ್ಷಗಳ ಹಿಂದೆ ಅವರ ಮೇಲೆ ಲೋಕಾಯುಕ್ತ ತನಿಖೆ ನಡೆದಿತ್ತು. ಇನ್ನು ಹನೂರು ತಾಲೂಕು ಕಣ್ಣೂರಿನಲ್ಲಿರುವ ಲಿಂಗೇಗೌಡ ಅವರ ಸಹೋದರ ಸಿದ್ದೇಗೌಡ ನಿವಾಸ, ತೋಟದ ಮನೆಗಳ ಮೇಲೂ ಎಸಿಬಿ ದಾಳಿ ಮಾಡಿದ್ದು ತಲಾಶ್ ನಡೆಸಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯಲ್ಲಿ ಕೆಎಂಎಫ್ ಡೆಪ್ಯೂಟಿ ಮ್ಯಾನೇಜರ್ ಮನೆ ಮೇಲೆ ಎಸಿಬಿ ದಾಳಿ ಮಾಡಿದೆ. ಕೆಎಂಎಫ್ ಡೆಪ್ಯೂಟಿ ಮ್ಯಾನೇಜರ್ ಆಗಿರೋ ಕೃಷ್ಣಾರೆಡ್ಡಿ ಅವರ ಮಾಳಪ್ಪನಲ್ಲಿರುವ ಮನೆ ಮೇಲೆ ಡಿವೈಎಸ್ಪಿ ಸುಧೀರ್, ಇನ್ಸ್ಪೆಕ್ಟರ್ ರವಿ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದೆ. ಇನ್ನು ದೊಡ್ಡಬಳ್ಳಾಪುರದಲ್ಲೂ ಆರ್ಐ ಲಕ್ಷ್ಮೀ ನರಸಿಂಹಯ್ಯಗೆ ಸೇರಿದಂತಹ 7 ಕಡೆ ಎಸಿಬಿ ದಾಳಿ ಮಾಡಿದೆ. ದಾಳಿಯ ವೇಳೆ ಅಪಾರ ಪ್ರಮಾಣದ ಆಸ್ತಿ ಪತ್ತೆಯಾಗಿದೆ.
ಬೊಮ್ಮಾಯಿ ಮಳೆ ಹಾನಿ ಪ್ರದೇಶಗಳ ಭೇಟಿ ಇಂದು ಮುಂದುವರೆಸಿದ್ದಾರೆ. ಮಳೆಯಿಂದ ಹಾನಿಗೊಳಗಾಗಿರುವ ಕೆಆರ್ಪುರಂ ಕ್ಷೇತ್ರದಲ್ಲಿ ಸಿಎಂ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮಳೆ ಹಾನಿಯ ಬಗ್ಗೆ ಸ್ಥಳೀಯರು ಸಿಎಂ ದೂರು ಸಲ್ಲಿಸಿದ್ದಾರೆ. ರಾಜಕಾಲುವೆಯಿಂದ ಮನೆಗಳಿಗೆ ನೀರು ನುಗ್ಗಿ ಪರದಾಡುವ ಸ್ಥಿತಿ ಎದುರಾಗಿದೆ ಎಂದು ಸಿಎಂ ಹಾಗೂ ಸಚಿವ ಭೈರತಿ ಬಸವರಾಜ್ ಮುಂದೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಸಾಯಿ ಲೇಔಟ್ನ ಅಪಾರ್ಟ್ಮೆಂಟ್ ನಿವಾಸಿಗಳ ಮನವಿಯನ್ನ ಆಲಿಸಿ ಪರಿಹಾರ ಕೊಡಿಸುತ್ತೇವೆ ಅಂತ ಸಿಎಂ ಹಾಗೂ ಸಚಿವರು ಭರವಸೆಯನ್ನ ಕೊಟ್ಟಿದ್ದಾರೆ. ಬಸವರಾಜ ಭೈರತಿಯವರು ಇಲ್ಲಿಯ ಸಮಸ್ಯೆಗಳನ್ನು ನನ್ನ ಗಮನಕ್ಕೆ ತಂದಿದ್ದಾರೆ ಮತ್ತು ಅವರು 3-4 ದಿವಸದಿಂದ ಇಲ್ಲಿ ಮಳೆ ಹಾವಳಿ ಆದಾಗ ಸ್ಥಳೀಯವಾಗಿ ಅವರು ಬಂದು ಭೇಟಿ ಕೊಟ್ಟು ಪಂಪ್ ಹಚ್ಚಿ ನೀರು ತೆಗೆದು ಸಾಕಷ್ಟು ಜನರಿಗೆ ಇಲ್ಲಿ ಪರಿಹಾರವನ್ನು ಕೊಟ್ಟಿದ್ದಾರೆ. ಈಗ ಮಳೆ ನಿಂತ ತಕ್ಷಣವೇ ಈಗಾಗಲೇ ಹಣ ಇದೆ, ಮಟೀರಿಯಲ್ಲು ಇದೆ, ಎಲ್ಲವೂ ಇದೆ. ಈ ಮಳೆ ನಿಂತ ತಕ್ಷಣವೇ ರಸ್ತೆ ಗುಂಡಿ ಕೆಲಸವನ್ನು ಶುರು ಮಾಡ್ತಾರೆ. ಬೇಕಾಗಿರುವಂಥ ಹಣಕಾಸನ್ನು ಕೂಡ ಒದಗಿಸ್ತೀವಿ ಮತ್ತು ಆ ವೆಂಟನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಿ ಸಂಪೂರ್ಣವಾಗಿ ನೀರು ಹೋಗೋದಕ್ಕೆ ನಾವು ಕಾರ್ಯಾಚರಣೆ ಮಾಡ್ತೀವಿ. ನಮ್ಮ ರಾಜ್ಯದಲ್ಲಿ ನಿರಂತರ ಮಳೆಯಿಂದ ಬೆಳೆ ನಾಶ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷಿ ಸಚಿವ ಬಿಸಿ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ಅಕಾಲಿಕ ಮಳೆಯಿಂದ ರೈತರ ಬೆಳೆ ಹಾಳಾಗಿದೆ. ನವೆಂಬರ್ನಲ್ಲಿ 3.46 ಲಕ್ಷ ಹೆಕ್ಟೇರ್, ಜುಲೈನಿಂದ ಇಲ್ಲಿಯವರೆಗೆ 10.76 ಲಕ್ಷ ಹೆಕ್ಟೇರ್ ಬೆಳೆ ನಾಶವಾಗಿದೆ. ನಮ್ಮ ಕೃಷಿ ಕಂದಾಯ ಅಧಿಕಾರಿಗಳಿಗೆ ಬೆಳೆ ಹಾನಿ ಪ್ರದೇಶಕ್ಕೆ ಭೇಟಿ ನೀಡುವಂತೆ ಸೂಚನೆ ನೀಡಲಾಗಿದೆ. ಈಗಾಗಲೇ ವರದಿಗಳು ಬರ್ತಾ ಇದೆ. ಎಸ್ಡಿಆರ್ಎಫ್ ನಡಿ ಹಣ ಬಿಡುಗಡೆಯಾಗುತ್ತೆ. ಎಲ್ಲಾ ಜಿಲ್ಲೆಗಳಿಗೆ ಭೇಟಿ ಮಾಡ್ತೇನೆ ಅಂತ ಹೇಳಿದ್ದಾರೆ. ದುರದೃಷ್ಟ ಅಕಾಲಿಕ ಮಳೆಯಿಂದ ರೈತರ ಬೆಳೆಗಳು ಸಾಕಷ್ಟು ಹಾಳಾಗಿದೆ, ಮನೆಗಳು ಬಿದ್ದಿದ್ದಾವೆ. ನವೆಂಬರ್ ತಿಂಗಳಲ್ಲಿ ಒಂದೇ ತಿಂಗಳಲ್ಲಿ ಸುಮಾರು 3,46,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. ಜುಲೈಯಿಂದ ಇಲ್ಲಿವರೆಗೂ ಆ್ಯಸ್ ಆನ್ ಟುಡೇ ಇಲ್ಲಿವರೆಗೂ 10,76,000 ಹೆಕ್ಟೇರ್ ಭೂಮಿಯಲ್ಲಿ ಕೃಷಿ ಬೆಳೆ ನಾಶ ಆಗಿದೆ. ಅದಕ್ಕೆ ಈಗಾಗಲೇ ನಮ್ಮ ಕೃಷಿ ಅಧಿಕಾರಿಗಳು ಮತ್ತು ಕಂದಾಯ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ. ತಕ್ಷಣ ಎಲ್ಲೆಲ್ಲಿ ಬೆಳೆ ಹಾನಿ ಆಗ್ತದೆ ಆ ಸ್ಥಳಗಳಿಗೆ ಭೇಟಿ ನೀಡಬೇಕು, ಸ್ಥಳ ಪರಿಶೀಲನೆ ಮಾಡಿ ಸಮೀಕ್ಷೆ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಬೇಕು ಅಂತೇಳಿ ಈಗಾಗಲೇ ವರದಿಗಳು ಬರ್ತಾ ಇದ್ದಾವೆ. ಅದಕ್ಕೆ ತಕ್ಕಂತೆ SDRF ಮತ್ತು NDRF ನಿಯಮದ ಅಡಿ ಅದಕ್ಕೆ ಏನು ಹಣ ಬಿಡುಗಡೆ ಮಾಡಬೇಕು ಅದನ್ನು ಸರ್ಕಾರ ಬಿಡುಗಡೆ ಮಾಡುತ್ತೆ. ರಾಜ್ಯದಲ್ಲಿ ಈಗ ಮತ್ತೆ ದೊಡ್ಡ ಮಟ್ಟದ ಪ್ರವಾಹ ಎದುರಾಗಿದೆ. ಮಳೆಯಿಂದಾಗಿ ರೈತರು ಬೆಳೆದಿದ್ದ ಬೆಳೆ ಕೊಳತು ಹೋಗಿದೆ. ಲಕ್ಷ ಹೆಕ್ಟೇರ್ ಗಟ್ಟಲೆ ಬೆಳೆ ನಾಶವಾಗಿದೆ. ರೈತರಿಗೆ ಪರಿಹಾರ ಮಾತ್ರ ಸಿಗ್ತಿಲ್ಲ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಹೇಳಿದರು. ಇನ್ನು ಸಿಎಂ ಬೆಂಗಳೂರು ನಗರ ವೀಕ್ಷಣೆ ಮಾಡ್ತಿದ್ದಾರೆ. 10,000 ಪರಿಹಾರ ನೀಡುವುದಾಗಿ ಸಿಎಂ ಹೇಳಿದ್ದಾರೆ. ಮುಖ್ಯಮಂತ್ರಿಗಳೇ, ನಿಮ್ಮ ಉತ್ಸಾಹಕ್ಕೆ ಧನ್ಯವಾದ ಅಂತ ಡಿಕೆಶಿ ವ್ಯಂಗ್ಯವಾಡಿದರು. 10,000 ರೂಪಾಯಿ ಘೋಷಣೆ ಮಾಡಿ ನನಗಂತೂ ಬಹಳ ಸಂತೋಷ ಆಯ್ತು. ಬಹಳ ಸ್ಪೀಡ್ನಲ್ಲಿ ನಗರ ಜನಕ್ಕೆ 10,000. ಬಟ್ ಯಾವಾಗ ಸಿಗ್ತದೆ ನನಗೆ ಗೊತ್ತಿಲ್ಲ, ಅದು ಬೇರೆ ವಿಚಾರ. ಇದೇ ಸ್ಪೀಡ್ ಈ ಅನ್ನದಾತನ ಪರವಾಗಿ ಈ ಸರ್ಕಾರ ನಿಂತ್ಕೊಳ್ಬೇಕು ಅಂತೇಳಿ ಒತ್ತಾಯ ಮಾಡಲಿಕ್ಕೆ ನಿಮ್ಮ ಮುಂದೆ ನಾನು ಕೂತಿದ್ದೇನೆ. ರಾಜಕಾಲುವೆ ಕೆರೆಗಳ ಒತ್ತುವರಿದಾರರಿಗೆ ಬಿಸಿ ಮುಟ್ಟಿಸಲು ಸರ್ಕಾರ ಮುಂದಾಗಿದೆ. ಸಿಎಂ ಮಳೆ ಹಾನಿ ಪ್ರದೇಶಗಳ ವೀಕ್ಷಣೆ ನಂತರ ರಾಜಕಾಲುವೆ ಒತ್ತುವರಿ ತೆರವು ಶಾಶ್ವತ ಪರಿಹಾರ ಮಾಡ್ತೀವಿ ಎಂದಿದ್ರು. ಸಿಎಂ ಮಾತಿನ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಒತ್ತುವರಿ ತೆರವಿಗೆ ಟೀಮ್ ರಚನೆ ಮಾಡಿದ್ದಾರೆ. ಮೊದಲ ಹಂತದಲ್ಲಿ ಕೆರೆಗಳ ಮರು ಸಮೀಕ್ಷೆಗೆ ಟೀಮ್ ರಚನೆ ಮಾಡಲಾಗ್ತಾ ಇದೆ. ಬೆಂಗಳೂರು ಕೆರೆಗಳ ಮರು ಸಮೀಕ್ಷೆಗೆ ಬಿಬಿಎಂಪಿ ಪ್ರಸ್ತಾವನೆ ಸಲ್ಲಿಸಿ ಕಂದಾಯ ಇಲಾಖೆಯಿಂದ ಟೀಮ್ ರಚನೆ ಮಾಡಲಾಗ್ತಾ ಇದೆ. ಕಂದಾಯ ಇಲಾಖೆ 4 ತಹಶೀಲ್ದಾರ್ಗಳನ್ನು ನಿಯೋಜಿಸಿದೆ. ಅಕಾಲಿಕವಾಗಿ ಸುರಿದ ಮಳೆ, ಮೋಡ ಕವಿದ ವಾತಾವರಣ ಹಾಗೂ ಹವಾಮಾನ ವೈಪರೀತ್ಯದಿಂದಾಗಿ ದ್ರಾಕ್ಷಿ ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ಬೆಳಗಾವಿ ಜಿಲ್ಲೆಯ ಅಥಣಿ ಹಾಗೂ ಕಾಗವಾಡ ತಾಲೂಕುಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ದ್ರಾಕ್ಷಿ ಬೆಳೆಗಾರರಿದ್ದು ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಅಕಾಲಿಕ ಮಳೆ ಸುರಿದಿದ್ದರಿಂದ ಡವಣಿ ಹಾಗೂ ಕೊಳೆ ರೋಗದಿಂದ ದ್ರಾಕ್ಷಿ ಕಾಳುಗಳು ಉದುರುತ್ತಾ ಇವೆ. ಅಥಣಿ ಹಾಗೂ ಕಾಗವಾಡ ತಾಲೂಕಿನ ಸುಮಾರು 6,000 ಹೆಕ್ಟೇರ್ಗಿಂತ ಹೆಚ್ಚಿನ ಪ್ರದೇಶದಲ್ಲಿ ದ್ರಾಕ್ಷಿ ಬೆಳೆಯಲಾಗ್ತಾ ಇದ್ದು ಬಹುತೇಕ ದ್ರಾಕ್ಷಿ ಬೆಳೆಗೆ ರೋಗ ಬಿದ್ದಿದೆ. ಕಳೆದ 1 ವಾರದಿಂದ ಮೋಡ ಕವಿದ ವಾತಾವರಣ, ಮಂಜು ಹಾಗೂ ಮಳೆಯಿಂದ ದ್ರಾಕ್ಷಿ ಬೆಳೆಗೆ ಒಣೆ ಹಾಗೂ ಕೊಳೆ ರೋಗ ಬೇಗನೆ ವ್ಯಾಪಿಸಿ ಹೂವು ಕಾಯಿ ಕಟ್ಟುವ ಕಾಳುಗಳನ್ನು ನಾಶ ಮಾಡುತ್ತಿದೆ. ಇದರಿಂದ ದ್ರಾಕ್ಷಿ ಕೊನೆಯಲ್ಲಿರುವಂತಹ ಕಾಳುಗಳು ನೆಲಕ್ಕೆ ಬೀಳ್ತಾ ಇದೆ. ಮಳೆಯಿಂದ ಕೊನೆಗೆಯಲ್ಲಿ ನೀರು ನಿಲ್ಲೋದ್ರಿಂದ ದ್ರಾಕ್ಷಿ ಗೊನೆಗಳು ಕೊಳಿತಾ ಇದೆ.
ಜಿಲ್ಲೆಯ ವಿವಿಧೆಡೆ ವರುಣನ ಅಬ್ಬರ ಮುಂದುವರೆದಿದೆ. ಧಾರಾಕಾರ ಮಳೆಯಿಂದ ಬೇಲೂರು ತಾಲೂಕಿನ ಹೊಸಮನೆಹಳ್ಳಿ ಸೇತುವೆ ಮುಳುಗಡೆಯಾಗಿದೆ. ಹಲ್ಮಿಡಿ ಹೊಸಮನೆಹಳ್ಳಿಯಿಂದಲೂ ಬೇಲೂರು ಮಾರ್ಗದ ಚೆನ್ನಾಪುರಕ್ಕೆ ಸೇರುವ ಪ್ರಮುಖ ಸೇತುವೆ ಜಲಾವೃತವಾಗಿದೆ. ಹಲ್ಮಿಡಿ, ಕೇಳಹಳ್ಳಿ, ನಾರಾಯಣಪುರ, ಬೆಣ್ಣೂರು ಸೇರಿದಂತೆ 12 ಗ್ರಾಮಕ್ಕೆ ತೆರಳುವ ರಸ್ತೆ ಸಂಚಾರ ಸ್ಥಗಿತವಾಗಿದೆ. ರೈತರ ಸ್ಥಿತಿ ಮಳೆಯಿಂದ ಶೋಚನೀಯವಾಗಿದೆ. ಸುಮಾರು 80 ಎಕರೆ ಪ್ರದೇಶದಲ್ಲಿ ಕಟಾವಿಗೆ ಬಂದಿದ್ದ ಬೆಳೆ ನಾಶವಾಗಿದ್ದು ರೈತರು ತತ್ತರಿಸಿ ಹೋಗಿದ್ದಾರೆ. ನೆರವಿಗೆ ಧಾವಿಸದ ಜನಪ್ರತಿನಿಧಿಗಳ ವಿರುದ್ಧ ಅನ್ನದಾತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಅಕಾಲಿಕ ಮಳೆ ಹಿನ್ನೆಲೆ ಅಪಾರ ಪ್ರಮಾಣದ ತೊಗರಿ ಬೆಳೆ ಹಾನಿಯಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಹಿರೇಓತಗೇರಿ ಗ್ರಾಮದಲ್ಲಿ ತೊಗರಿ ಬೆಳೆ ಮೊಳಕೆಯೊಡೆದಿದೆ. ತೊಗರಿ ಬೆಳೆ ಮೊಳಕೆಯೊಡೆದಿದ್ದರಿಂದ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಬೆಳೆ ಹಾನಿಯಾದರೂ ಸ್ಥಳಕ್ಕೆ ಬಾರದ ಅಧಿಕಾರಿಗಳ ವಿರುದ್ಧ ರೈತರ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಬೆಳೆ ಹಾನಿ ಪರಿಶೀಲನೆ ನಡೆಸಿ ಪರಿಹಾರ ನೀಡುವಂತೆ ರೈತರು ಆಗ್ರಹಿಸುತ್ತಿದ್ದಾರೆ. ಯಾದಗಿರಿ ನಗರದ ಹಳೆ ಜಿಲ್ಲಾಸ್ಪತ್ರೆಗೆ ಮಳೆ ನೀರು ನುಗ್ಗಿ ರೋಗಿಗಳು, ಆಸ್ಪತ್ರೆ ಸಿಬ್ಬಂದಿ ಪರದಾಡುತ್ತಿದ್ದಾರೆ. ಆಸ್ಪತ್ರೆ ಒಳಗೆ ನೀರು ನುಗ್ಗಿದ್ದು ಅದರಲ್ಲೇ ರೋಗಿಗಳ ಸಂಬಂಧಿಗಳು ಓಡಾಡ್ತಾ ಇದ್ದಾರೆ. ಕೆಲಕಾಲ ನಂತರ ಆಸ್ಪತ್ರೆ ಸಿಬ್ಬಂದಿ ನೀರನ್ನ ಹೊರತೆಗೆದಿದ್ದಾರೆ. ಇನ್ನೊಂದೆಡೆ ಜಿಲ್ಲೆಯಾದ್ಯಂತ ಮಳೆ ಅಬ್ಬರಕ್ಕೆ ರೈತರ ಬೆಳೆ ನೆಲಕಚ್ಚಿದೆ. ಕಟಾವಿಗೆ ಬಂದಿದ್ದ 100 ಎಕರೆ ಭತ್ತದ ಬೆಳೆ ನಾಶವಾಗಿದೆ. ಜೋಳ ಹಾಗೂ ಹತ್ತಿ ಜಮೀನುಗಳಿಗೂ ಮಳೆ ನೀರು ನುಗ್ಗಿ ಲಕ್ಷಾಂತರ ರೂಪಾಯಿಯ ಬೆಳೆ ನಾಶವಾಗಿದೆ. ಜಮೀನುಗಳೆಲ್ಲ ಮಳೆ ನೀರಿನಿಂದ ಕೆರೆಗಳಂತಾಗಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಮಳೆಯಿಂದ ತತ್ತರಿಸಿರೋ ಕೋಲಾರ ಜಿಲ್ಲೆಗೆ ಭೇಟಿ ನೀಡಿದ್ದಾರೆ. ಮಳೆ ಹಾನಿ ಗ್ರಾಮಗಳಿಗೆ ಸಿದ್ದರಾಮಯ್ಯ, ಶಾಸಕ ಕೆವೈ ನಂಜೇಗೌಡ, ಶ್ರೀನಿವಾಸ್ ಗೌಡ ಹಾಗೂ ಹಲವು ಮುಖಂಡರು ಭೇಟಿ ನೀಡುತ್ತಿದ್ದಾರೆ. ಕೋಲಾರದ ಗಡಿ ರಾಮಚಂದ್ರ ಗೇಟ್ ಬಳಿ ಶಾಸಕರು ಸಿದ್ದರಾಮಯ್ಯಗೆ ಸ್ವಾಗತ ಕೋರಿದರು. ನಂತರ ವಿವಿಧ ರೈತ ಸಂಘದ ಮುಖಂಡರಿಂದ ಮನವಿ ಸಲ್ಲಿಸಿದ್ದಾರೆ. ಜೋಡಿ ಕೃಷ್ಣಾಪುರ ಗ್ರಾಮದಲ್ಲಿ ಮಳೆ ಹಾನಿ ವೀಕ್ಷಣೆ ಮಾಡಿದ ಸಿದ್ದರಾಮಯ್ಯ ರೈತರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಡಿಸೆಂಬರ್ 6ರಂದು ರಾಜ್ಯ ಪ್ರವಾಸ ಕೈಗೊಳ್ಳಲಿದ್ದಾರೆ. ಕರ್ನಾಟಕದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಮೋದಿ ಉದ್ಘಾಟನೆ ಮಾಡಲಿದ್ದು ಬೆಂಗಳೂರಿನ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಹೀಗಾಗಿ ಸಚಿವರಾದ ವಿ ಸೋಮಣ್ಣ, ಮುನಿರತ್ನ ಸ್ಥಳದಲ್ಲಿ ಪೂರ್ವ ಸಿದ್ಧತೆ ಪರಿಶೀಲನೆ ನಡೆಸಿದ್ದಾರೆ. ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ವಿಶ್ವವಿದ್ಯಾಲಯದ ನೂತನ ಕ್ಯಾಂಪಸ್ ಉದ್ಘಾಟನೆಗೆ ಸಿದ್ಧತೆ ನಡೀತಾ ಇದೆ. ಇದೇ ವೇಳೆ ಬಿಬಿಎಂಪಿ ಕಮಿಷನರ್ ಗೌರವ್ ಗುಪ್ತಾ ಭಾಗಿಯಾಗಿದ್ದರು. ನಾವೆಲ್ಲ ಏನು ಮಾಡ್ತೀವಿ, ಸ್ಪೋರ್ಟ್ಸ್ ಇಲ್ಲ ಹೇಳಿ, ಹೊರಗಡೆ ಗಾರ್ಡನಿಂಗ್ ಇಲ್ಲ ಹೇಳಿ, ಇದನ್ನೆಲ್ಲ ನಾವು ಮಾಡ್ಕೊಡ್ತೀವಿ ನೋಡಿ ಸರ್. ಸ್ವಲ್ಪ ಎಲ್ಲ ಇನ್ನು ಕುರಿ ಕಡೆ ಬರ್ರಿ. ತಾನೇ ಕನ್ಫರ್ಮ್ ಆಗಿದೆ. ಮುಖ್ಯಮಂತ್ರಿಗಳು ಇದಕ್ಕೆ ತುಂಬ ಆಸಕ್ತಿಯನ್ನು ವಹಿಸಿದ್ದಾರೆ. ನನ್ನನ್ನು, ಅಶ್ವಥ್ ನಾರಾಯಣರವ್ರನ್ನ ಮತ್ತು ಮುನಿರತ್ನ ಅವ್ರನ್ನ 3 ಜನನೂ ಕೂಡ ಈ ಕಾರ್ಯಕ್ರಮವನ್ನು ತುಂಬ ವ್ಯವಸ್ಥಿತವಾಗಿ ಆಗಬೇಕು ಅನ್ನೋದು ದೃಷ್ಟಿಕೋನದಿಂದ ಹೇಳಿದ್ದಾರೆ. ನಮ್ಮ ಜೊತೆ ಈಗಾಗಲೇ ನಮ್ಮ BBMPಯ ಮುಖ್ಯ ಆಯುಕ್ತರು ಗೌರವ್ ಗುಪ್ತಾ ಅವರು, ಇಲಾಖೆಯ ACS ಆಗಿರ್ತಕ್ಕಂಥ ಕುಮಾರ್ ನಾಯ್ಕ್ ಅವರು, ಎಲ್ಲ ಇಲಾಖೆಯ ಮುಖ್ಯಸ್ಥರು ಕೂಡ ಅಧಿಕಾರಿಗಳು ಬಂದಿದ್ದಾರೆ. ನನಗನ್ನಿಸ್ತದೆ ಇದೊಂದು ವಾರ್ ಫುಟ್ನಲ್ಲಿ ತೊಗೊಂಡು, ಒಂದು ಚಾಲೆಂಜಾಗಿ ತೊಗೊಂಡು ಇದನ್ನು ವ್ಯವಸ್ಥಿತವಾಗಿ ಪ್ರೈಮ್ ಮಿನಿಸ್ಟರ್ ಬರೋದ್ರಿಂದ ಇದೊಂದು. ಡಿಸೆಂಬರ್ 10ಕ್ಕೆ ಪರಿಷತ್ ಚುನಾವಣೆ ನಡೆಯಲಿರೋ ಹಿನ್ನೆಲೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಮತ್ತೊಂದು ಪ್ರವಾಸಕ್ಕೆ ಸಜ್ಜಾಗಿದ್ದಾರೆ. ಇಂದಿನಿಂದ 29ರವರೆಗೆ ಬಿಎಸ್ವೈ ಪ್ರವಾಸ ಮಾಡಲಿದ್ದಾರೆ. ದಾವಣಗೆರೆಯಲ್ಲಿ 3 ದಿನ ಹಾಗೂ ಶಿವಮೊಗ್ಗ ಜಿಲ್ಲೆಯಲ್ಲಿ 3 ದಿನ ಬಿಜೆಪಿ ಪರಿಷತ್ ಅಭ್ಯರ್ಥಿಗಳ ಪರ ಪ್ರಚಾರ ನಡೆಸಲಿದ್ದಾರೆ. ಕಳೆದ ವಾರವಷ್ಟೇ 4 ದಿನ ಜನಸ್ವರಾಜ್ ಯಾತ್ರೆ ಮಾಡಿದ ಬಿಎಸ್ವೈ ಮತ್ತೆ ಪ್ರವಾಸಕ್ಕೆ ಸಜ್ಜಾಗಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಮಾಜಿ ಸಿಎಂ ಬಿಎಸ್ವೈ, ಇವತ್ತಿನಿಂದ 4 ದಿನಗಳ ಕಾಲ ಚುನಾವಣೆ ಹಿನ್ನೆಲೆ ಪ್ರವಾಸ ಕೈಗೊಳ್ಳುತ್ತೇನೆ. ಪರಿಷತ್ ಚುನಾವಣೆಯಲ್ಲಿ ವಾತಾವರಣ ನಮಗೆ ಅನುಕೂಲಕರವಾಗಲಿದೆ. 20 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ದೇವೆ, 15 ಕ್ಷೇತ್ರಗಳನ್ನು ಗೆಲ್ತೇವೆ ಎಂಬ ಸಂಪೂರ್ಣ ವಿಶ್ವಾಸವಿದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ.
ಇವತ್ತಿಂದ 4 ದಿವಸ ಈ ಚುನಾವಣೆ ಹಿನ್ನೆಲೆಯಲ್ಲಿ ಪ್ರವಾಸ ಮಾಡ್ತಾ ಇದ್ದೇನೆ. ಇವತ್ತು ಚನ್ನಗಿರಿನಲ್ಲಿ, ಸಂತೆಬೆನ್ನೂರಲ್ಲಿ, ಶಿವಮೊಗ್ಗದಲ್ಲಿ ವಾಸ್ತವ್ಯ ಸಂತೆಬೆನ್ನೂರು ಅದಾದಮೇಲೆ ಶಿಕಾರಿಪುರ, ಶಿರಾಳಕೊಪ್ಪ ಈ ಭಾಗದಲ್ಲೂ ಪ್ರವಾಸ ಮಾಡಿ ನಾಡಿದ್ದು ದಾವಣಗೆರೆ ಮತ್ತು ಮಾಯಕೊಂಡ. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ನೋಡೋಣ. ನನ್ನ ಸಿದ್ದರಾಮಯ್ಯ ಸಂಬಂಧ ಯಾವತ್ತೂ ಹಾಳಾಗುವುದಿಲ್ಲ ಅಂತ ಮಾಜಿ ಸಚಿವ ಜಮೀರ್ ಅಹಮದ್ ಹೇಳಿಕೆ ನೀಡಿದ್ದಾರೆ. ಅಂದು ಸಿದ್ದರಾಮಯ್ಯ ಭಾಷಣಕ್ಕೆ ನಮ್ಮ ಬೆಂಬಲಿಗರು ಅಡ್ಡಿ ಮಾಡಿಲ್ಲ, ಸಿದ್ದರಾಮಯ್ಯ ಭಾಷಣ ಮೊಟಕುಗೊಳಿಸಿಲ್ಲ. ಪುನೀತ್ ರಾಜ್ಕುಮಾರ್ ಕಾರ್ಯಕ್ರಮಕ್ಕೆ ಹೋಗಬೇಕಿದ್ದ ಕಾರಣ 5 ನಿಮಿಷ ಮಾತನಾಡಿ ಹೋಗಿದ್ದಾರೆ. ನನ್ನ ಅನುಪಸ್ಥಿತಿಯಲ್ಲಿ ನನ್ನ ಅಭಿಮಾನಿಗಳು ಜೈಕಾರ ಕೂಗಿದ್ದು ಕಂಡು ಸಿದ್ದರಾಮಯ್ಯ ಖುಷಿಯಾಗಿದ್ದಾರೆ ಅಂತ ಹೇಳಿದರು. ಸಿದ್ದರಾಮಯ್ಯ ಹೇಳಿದ್ದೀನಿ, ಮಾಧ್ಯಮದಲ್ಲಿ ಹೇಳಿದ್ದೀನಿ, ದಿಲ್ಲಿಯಲ್ಲಿ ಹೇಳಿದ್ದೀನಿ. ಸಿದ್ದರಾಮಯ್ಯ ಏನಂತಂದರೆ ಖುಷಿಪಟ್ಟರು ಅವರು. ನಮ್ಮ ಆ್ಯಬ್ಸೆಂಟಲ್ಲಿ ಜೈಕಾರ ಕೂಗ್ತಾರೆ ನೋಡಿ, ಅದು ಭಾಳ ದೊಡ್ಡ ಕೊಂಡು ನಾನು ಭಾಳ ಖುಷಿ ತಂದು ಅಂದರು. ಒಬ್ಬ ನಮ್ಮ ಪಕ್ಷದ ಒಬ್ಬ ಇವನ್ನ ಇಷ್ಟು ಮಟ್ಟಿಗೆ ಜನ ಪ್ರೀತಿಸ್ತಾರೆ ಅಂತ ಅಂದ್ಬಿಟ್ಟು ಸಿದ್ದರಾಮಯ್ಯ. ಪ್ರವಾಸಿ ತಾಣ ಕೊಡಗಿನಲ್ಲಿ ಹೊರ ರಾಜ್ಯದ ತ್ಯಾಜ್ಯದ್ದೇ ದೊಡ್ಡ ಸಮಸ್ಯೆಯಾಗಿದೆ. ಹಚ್ಚ ಹಸಿರಿನ ಕಾನನಕ್ಕೆ ಕೇರಳದ ತ್ಯಾಜ್ಯ ತುಂಬಲಾಗ್ತಾ ಇದೆ. ಚೆಕ್ಪೋಸ್ಟ್ ಇದ್ರೂ ಕೊಡಗಿನ ಊಟಿ ಸಂರಕ್ಷಿತಾರಣ್ಯಕ್ಕೆ ಕೇರಳದ ಮಟ್ಟನೂರು, ಇರಿಟ್ಟಿ ಮತ್ತು ಕಣ್ಣೂರು ಭಾಗದ ಕಸದ ರಾಶಿ ಸೇರ್ತಾ ಇದೆ. ತ್ಯಾಜ್ಯದ ಜೊತೆ ಕಿಡಿಗೇಡಿಗಳು ನೂರಾರು ನಾಯಿಗಳನ್ನು ಕಾಡಿಗೆ ಬಿಟ್ಟಿದ್ದಾರೆ. ಮಾಕುಟ್ಟ ಚೆಕ್ಪೋಸ್ಟ್ ಸಿಬ್ಬಂದಿ ನಿರ್ಲಕ್ಷ್ಯದಿಂದ ಕೊಡಗಿನ ಅರಣ್ಯಕ್ಕೆ ತ್ಯಾಜ್ಯ ಹಾಗೂ ನಾಯಿಗಳನ್ನು ತಂದು ಬಿಡಲಾಗ್ತಾ ಇದೆ. ಕಸದ ತ್ಯಾಜ್ಯದಿಂದ ವನ್ಯಜೀವಿಗಳಿಗೆ ಸಂಕಟ ಎದುರಾಗುತ್ತೆ ಅಂತ ವನ್ಯಜೀವಿ ಪ್ರಿಯರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ದಕ್ಷಿಣ ಕನ್ನಡದ ಪುತ್ತೂರು ಕೊಂಬೆಟ್ಟು ಸರ್ಕಾರಿ ಪಿಯು ಕಾಲೇಜಿನಲ್ಲಿ ವಿದ್ಯಾರ್ಥಿಯೊಂದಿಗೆ ಮಾತನಾಡಿದ ಆರೋಪಕ್ಕೆ ವಿದ್ಯಾರ್ಥಿ ಮೇಲೆ ಹಲ್ಲೆ ನಡೆದಿತ್ತು. ಹಲ್ಲೆ ಮಾಡಿದ ವಿದ್ಯಾರ್ಥಿಗಳು ಕಾಲೇಜು ಪ್ರಾಂಶುಪಾಲರು ಸಸ್ಪೆಂಡ್ ಮಾಡಿದರು. ಪ್ರಾಂಶುಪಾಲರ ಕ್ರಮ ಖಂಡಿಸಿ ವಿದ್ಯಾರ್ಥಿಗಳು ತರಗತಿ ಬಹಿಷ್ಕರಿಸಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಯಾದಗಿರಿಯ ಜಿಲ್ಲಾಸ್ಪತ್ರೆ ಸಿಬ್ಬಂದಿ ರೋಗಿಗೆ ಸ್ಟ್ರೆಚರ್ ನೀಡದೆ ಅಮಾನವೀಯತೆ ತೋರಿದ್ದಾರೆ. ತುರ್ತು ಚಿಕಿತ್ಸೆ ಪಡೆಯಲು ರೋಗಿಯೊಬ್ಬನಿಗೆ ಸಂಬಂಧಿಕರೇ ವೀಲ್ ಚೇರ್ ತೆಗೆದುಕೊಂಡು ಹೋಗಿದ್ದಾರೆ. ರೋಗಿ ಆಸ್ಪತ್ರೆ ಮುಂದೆ ನರಳುತ್ತಾ ಇದ್ರು. ಆಸ್ಪತ್ರೆ ಸಿಬ್ಬಂದಿ ಸ್ಟ್ರೆಚರ್ ಕೊಡದೆ ಅಮಾನವೀಯ ವರ್ತನೆ ತೋರಿದ್ದಾನೆ. ರೋಗಿ ಸಂಬಂಧಿ ಕಿತ್ತು ಹೋದ ವೀಲ್ ಚೇರ್ನಲ್ಲಿಯೇ ಆಸ್ಪತ್ರೆ ಒಳಗೆ ಕರ್ಕೊಂಡು ಹೋಗಿ ಅವರೇ ಹಾಸಿಗೆ ಮೇಲೆ ಮಲಗಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ವಿರುದ್ಧ ಅವಹೇಳನಕಾರಿ ಪದ ಬಳಕೆ ಹಿನ್ನೆಲೆ ಹಿಂದೂ ಜಾಗರಣ ವೇದಿಕೆ ಸಂಘಟನಾ ಕಾರ್ಯದರ್ಶಿ ವಿರುದ್ಧ ಪ್ರಕರಣ ದಾಖಲಾಗಿದೆ. ಕಾರಿಂಜದಲ್ಲಿ ನಡೆದ ಹಿಂದೂ ಸಮಾವೇಶದಲ್ಲಿ ಮಾತನಾಡಿದ್ದ ಹಿಂದ ಜಗದೀಶ್ ಕಾರಂತ್ ಕಾರಂಜೇಶ್ವರಿ ಕ್ಷೇತ್ರದ ಸುತ್ತಮುತ್ತ ನಡೆಯುವ ಅಕ್ರಮ ಗಣಿಗಾರಿಕೆ ನಿಲ್ಲಿಸುವಂತೆ ಎಚ್ಚರಿಕೆ ನೀಡಿದ್ದು, ನಿಲ್ಲಿಸದೆ ಹೋದಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ನುಗ್ಗಿ ಕೊರಳು ಪಟ್ಟಿ ಹಿಡಿಯುವುದಾಗಿ ನಿಂದಿಸಿದ್ದಾರೆ. ಜಗದೀಶ್ ಕಾರಂತ್ ಹೇಳಿಕೆ ವಿರುದ್ಧ ಜಿಲ್ಲಾಧಿಕಾರಿ ಕೆವಿ ರಾಜೇಂದ್ರ ದೂರು ನೀಡಿದ್ದು, ಪುಂಜಾಲುಕಟ್ಟೆ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ. ಇಲ್ಲದೆ ಇದ್ರೆ 21ನೇ ತಾರೀಖು ಡಿಸೆಂಬರ್ ನಾವೆಲ್ಲರೂ ಜಿಲ್ಲಾಧಿಕಾರಿಗಳ ಕಚೇರಿಗೆ ಲಗ್ಗೆಯನ್ನ ಹಾಕ್ತೀವಿ, ಅವನ ಕೊರಡು ಪಟ್ಟಿಯನ್ನ ಹಿಡಿತೀವಿ. ಇನ್ನುಳಿದ ಸುದ್ದಿಗಳನ್ನ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ನೋಡೋಣ. ಹೊಸಪೇಟೆ ಗದಗ ಹುಬ್ಬಳ್ಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಚಲಿಸುತ್ತಿದ್ದ ಲಾರಿ ಟೈರ್ ಸ್ಫೋಟವಾಗಿದೆ. ಕೊಪ್ಪಳದಿಂದ ಗದಗ ಕಡೆ ಬರ್ತಾ ಇದ್ದ ಸಿಮೆಂಟ್ ಲಾರಿ ಮುಂಡರಗಿ ತಾಲೂಕಿನ ಹಳ್ಳಿಗುಡಿ ಬಳಿ ಟೈರ್ ಬ್ಲಾಸ್ಟ್ ಆಗಿದೆ. ಸ್ಫೋಟದಿಂದ ಏಕಾಏಕಿ ಲಾರಿಗೆ ನಡು ರಸ್ತೆಯಲ್ಲೇ ಬೆಂಕಿ ಹೊತ್ತುಕೊಂಡಿದೆ. ಅಗ್ನಿಶಾಮಕ ದಳದಿಂದ ಬೆಂಕಿಯನ್ನು ನಂದಿಸಲಾಗಿದೆ. ಟೈರ್ ಬ್ಲಾಸ್ಟ್ ಆಗಿ ಲಾರಿಗೆ ಬೆಂಕಿ ಹತ್ತಿರುವಂತಹ ಘಟನೆ ಮುಂಡರಗಿ ಅಲ್ಲಿ ನಡೆದಿರುವಂತದ್ದು. ಹಾಗೆ ಗದಗ ಹುಬ್ಬಳ್ಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಚಲಿಸ್ತಾ ಇದ್ದಂತಹ ಲಾರಿ ಟೈರ್ಗೆ ಇದ್ದಕ್ಕಿದ್ದಂತೆ ಬ್ಲಾಸ್ಟ್ ಆಗಿರುವಂತದ್ದು. ಕೊಪ್ಪಳದಿಂದ ಗದಗ ಕಡೆ ಬರ್ತಾ ಇದ್ದಂತಹ ಸಿಮೆಂಟ್ ಲಾರಿ ಮುಂಡರಗಿ ತಾಲೂಕಿನ ಹಳ್ಳಿಗುಡಿ ಬಳಿ ಟೈರ್ ಬ್ಲಾಸ್ಟ್ ಆಗಿ ನಿಂತಿರುವಂತದ್ದು. ಏಕಾಏಕಿ ಲಾರಿಗೂ ಕೂಡ ಬೆಂಕಿ ಹೊತ್ಕೊಂಡಿದೆ. ಸ್ಫೋಟದಿಂದ ಏಕಾಏಕಿ ಲಾರಿಗೆ ನಡು ರಸ್ತೆಯಲ್ಲಿ ಬೆಂಕಿ ಹೊತ್ಕೊಂಡಿತ್ತು. ಅಗ್ನಿಶಾಮಕ ದಳದಿಂದ ಈಗ ಬೆಂಕಿ ನಂದಿಸುವ ಕಾರ್ಯ ನಡೀತಾ ಇದೆ.
ದಾವಣಗೆರೆಯಲ್ಲಿ ಪೋಷಣ್ ಅಭಿಯಾನದ ಅಕ್ಷರವಿರೋ ಸೀರೆ ಧರಿಸಲು ಅಂಗನವಾಡಿ ಟೀಚರ್ ಸಹಾಯಕಿಯರು ಹಿಂದೇಟು ಹಾಕ್ತಿದ್ದಾರೆ. ಗರ್ಭಿಣಿಯರ ಆರೋಗ್ಯ ದೃಷ್ಟಿಯಿಂದ ಕೇಂದ್ರ ಸರ್ಕಾರದಿಂದ ಇರೋ ಪೋಷಣ್ ಯೋಜನೆ ಜನಪ್ರಿಯಗೊಳಿಸಲು ಸೀರೆ ಮೇಲೆ ಪೋಷಣ್ ಅಭಿಯಾನದ ಜಾಹೀರಾತು ಪ್ರಿಂಟ್ ಮಾಡಲಾಗಿದೆ. ಆದರೆ ಅಂಗನವಾಡಿ ಟೀಚರ್ಸ್ ಮತ್ತು ಸಹಾಯಕಿಯರು ಜಾಹೀರಾತು ಸೀರೆ ಉಡಲು ನಿರಾಕರಿಸುತ್ತಿದ್ದಾರೆ. ಯೋಜನೆಯನ್ನ ಮನೆ ಮನೆಗೆ ತಲುಪಿಸುವ ಅಂಗವಾಗಿ ಸರ್ಕಾರ ಈ ಜಾಹೀರಾತಿಗೆ ಮುಂದಾಗಿದೆ. ಯಾವುದೇ ಕಾರಣಕ್ಕೂ ಧರಿಸುವುದಿಲ್ಲ ಅಂತ ಮಹಿಳೆಯರು ಪಟ್ಟು ಹಿಡಿದಿದ್ದು ದಾವಣಗೆರೆಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ದೂರು ನೀಡಲಾಗಿದೆ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನಲ್ಲಿ ಕಾಡಾನೆಗಳ ಉಪಟಳ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಒಂಟಿ ಸಲಗವೊಂದು ಒಂದು ತೋಟದಿಂದ ಮತ್ತೊಂದು ತೋಟಕ್ಕೆ ಲಗ್ಗೆ ಇಡ್ತಾ ಇರೋ ದೃಶ್ಯ ವೈರಲ್ ಆಗಿದೆ. ಚಿನ್ನಹಳ್ಳಿ ಬಳಿ ರಸ್ತೆ ದಾಟಿ ಕಾಫಿ ತೋಟದ ಒಳಗೆ ಬೇಲಿ ದಾಟಿ ಆನೆ ಹೋಗುವ ದೃಶ್ಯ ಸೆರೆಯಾಗಿದೆ. ಕಾಫಿ ತೋಟದೊಳಗೆ ಓಡಾಡಿ ಕಾಫಿ ಗಿಡಗಳನ್ನು ನಾಶ ಮಾಡಿದೆ. ಕಾಫಿ ಬೆಳೆಗಾರರು ಹಾಗೂ ರೈತರು ದಶಕಗಳ ಸಮಸ್ಯೆಗೆ ಪರಿಹಾರ ಕಂಡು ಹಿಡಿಯದ ಸರ್ಕಾರದ ವಿರುದ್ಧ ಹಿಡಿ ಶಾಪ ಹಾಕ್ತಿದ್ದಾರೆ. ಬೇಲಿ ದಾಟಿ ಹೋಗ್ತಾ ಇದೆ ಗಜರಾಜ. ಒಂದು ತೋಟದಿಂದ ಇನ್ನೊಂದು ತೋಟಕ್ಕೆ ದಾಟಿ ಹೋಗ್ತಾ ಇರುವಂತದ್ದು ಈ ದೃಶ್ಯ ಕಂಡು ಬಂದಿರುವಂತದ್ದು ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನಲ್ಲಿ ಈ ರೀತಿಯಾದಂತಹ ಕಾಡಾನೆಗಳ ಉಪಟಳ ದಿನೇ ದಿನೇ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಒಂಟಿ ಸಲಕವೊಂದು ಒಂದು ತೋಟದಿಂದ ಮತ್ತೊಂದು ತೋಟಕ್ಕೆ ಲಗ್ಗೆ ಇಡ್ತಾ ಇರುವಂತಹ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ. ಚಿನ್ನಹಳ್ಳಿ ಬಳಿ ರಸ್ತೆ ದಾಟಿ ಕಾಫಿ ತೋಟದ ಒಳಗೆ ಬೇಲಿಯನ್ನ ದಾಟ್ಕೊಂಡು ಆನೆ ಹೋಗುವಂತಹ ದೃಶ್ಯ ಇದೀಗ ಸೆರೆಯಾಗಿರುವಂತದ್ದು. ಕಾಫಿ ತೋಟದೊಳಗಡೆ ಓಡಾಡಿ ಕಾಫಿ ಗಿಡಗಳನ್ನು ನಾಶ ಮಾಡಿದೆ. ಕಾಫಿ ಬೆಳೆಗಾರರು ಹಾಗೂ ರೈತರು ಇದರಿಂದ ಸಂಕಷ್ಟಗಳ ಮೇಲೆ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ದಶಕಗಳಿಂದಲೂ ಕೂಡ ಇಂತಹ ಸಮಸ್ಯೆಗಳು ಎದುರಾಗ್ತಾ ಇದೆ. ಬಟ್ ಇದಕ್ಕೆ ಯಾವುದೇ ರೀತಿಯಾದಂತಹ ಪರಿಹಾರವನ್ನ ಕಂಡು ಹಿಡಿಯದ ಸರ್ಕಾರದ ವಿರುದ್ಧ ರೈತರು ಹಿಡಿಶಾಪವನ್ನ ಹಾಕ್ತಿದ್ದಾರೆ. ಸಮಂತಾ ಹಾಗೂ ಅಕ್ಕಿನೇನಿ ಜೋಡಿ ವಿಚ್ಛೇದನ ಪಡೆದ ಬೆನ್ನಲ್ಲೇ ಬಾಲಿವುಡ್ನಲ್ಲೂ ಡಿವೋರ್ಸ್ ಒಂದು ಜೋರಾಗಿ ಕೇಳಿ ಬರ್ತಾ ಇದೆ. ನಿಕ್ ಜೋನಸ್ ಮತ್ತು ಪ್ರಿಯಾಂಕಾ ದಾಂಪತ್ಯದಲ್ಲಿ ವಿಚ್ಛೇದನ ವದಂತಿ ಹುಟ್ಟುಕೊಂಡಿದೆ. ನಿಕ್ ಜೋನಸ್ ರನ್ನ ಮದುವೆಯಾದಂತಹ ಬಳಿಕ ಪ್ರಿಯಾಂಕಾ ಚೋಪ್ರಾ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ತಮ್ಮ ಹೆಸರಿನ ಜೊತೆ ಜೋನಸ್ ಎಂದು ಸೇರಿಸಿಕೊಂಡಿದ್ರು. ಆದ್ರೀಗ ಏಕಾಏಕಿ ಜೋನಸ್ ಹೆಸರನ್ನ ತೆಗೆದುಹಾಕಿದ್ದಾರೆ. ಇದೇ ಈಗ ಡಿವೋರ್ಸ್ ಅಂತಿಕಂತಿಗಳನ್ನ ಹುಟ್ಟುಹಾಕಿದೆ. ಆದರೆ ಪ್ರಿಯಾಂಕಾ ಆಪ್ತ ಸ್ನೇಹಿತರು ಹೆಸರಿನಿಂದ ಪತಿಯ ಹೆಸರನ್ನ ಕೈಬಿಟ್ಟಿದ್ದಾರೆಯೇ ಹೊರತು ತಮ್ಮ ಬದುಕಿನಿಂದಲ್ಲ ಅಂತ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅಂಬರೀಶ್ 3ನೇ ವರ್ಷದ ಪುಣ್ಯಸ್ಮರಣೆ ಹಿನ್ನೆಲೆ ಇಂದು ಕಂಠೀರವ ಸ್ಟುಡಿಯೋದಲ್ಲಿರುವ ಅಂಬಿ ಸಮಾಧಿಗೆ ಕುಟುಂಬಸ್ಥರು ಪೂಜೆ ಸಲ್ಲಿಸಿದ್ದಾರೆ. ಅಂಬಿ ಸಮಾಧಿಗೆ ಸುಮಲತಾ ಅಂಬರೀಶ್ ಪುತ್ರ ಅಭಿಷೇಕ್ ಪೂಜೆ ಸಲ್ಲಿಸಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್ ಶಾಸಕ ಗೋಪಾಲಯ್ಯ, ರಾಕ್ಲೈನ್ ವೆಂಕಟೇಶ್ ಹಾಗೂ ನಟ ದೊಡ್ಡಣ್ಣ ಭಾಗಿಯಾಗಿದ್ದರು. ಇದೇ ವೇಳೆ ಮಾತನಾಡಿದ ಸುಮಲತಾ, ಇವತ್ತು 3ನೇ ಪುಣ್ಯಸ್ಮರಣೆ. ಅವರು ಇಲ್ಲ ಎಂಬ ನೋವು ಶಾಶ್ವತ. ಅವರ ಜೀವನದಲ್ಲಿ ನಡ್ಕೊಂಡು ಬಂದಿರೋ ಹಾದಿ ನಮಗೆ ಶಕ್ತಿ. ಅವರ ಜೊತೆ ಕಳೆದ ಸಮಯ ನೆನಪಿಸಿಕೊಂಡ್ರೆ ಧೈರ್ಯ ಬರುತ್ತೆ ಅಂತ ಹೇಳಿದ್ದಾರೆ. ಈಗ ಅಪ್ಪುಗೆ ಕರ್ನಾಟಕ ರತ್ನ ಸಿಕ್ಕಿದ್ರೆ ಅಂಬರೀಷ್ಗೂ ಕರ್ನಾಟಕ ರತ್ನ ಸಿಕ್ಕದಂಗೆ, ಇದು ನನ್ನ ಅಭಿಪ್ರಾಯ. ಅದರಲ್ಲಿ ಬೇರೆ ಭೇದ ಭಾವ ನನ್ನಲ್ಲಿಲ್ಲ. ನನಗೆ ಅಷ್ಟೇ ಸಂತೋಷ. ಅಂಬರೀಷ್ ಅವರು ಒಂದು ವೇಳೆ ಇದ್ದಿದ್ರೆ ಅದು ಅವ್ರಿಗೆ ಸಿಕ್ಕಿರೋದಕ್ಕಿಂತ ಅಪ್ಪುಗೆ ಕೊಟ್ಟಿರೋದು ಬಗ್ಗೆ ಅವ್ರಿಗೆ ಹೆಮ್ಮೆ ಆಗ್ತಿತ್ತು, ಸಂತೋಷ ಪಡ್ತಿತ್ತು. ಸೊ ಅದೇ ರೀತಿಯಲ್ಲಿ ಅಭಿಮಾನಿಗಳು ಇದೇ ಒಂದು ಭಾವನೆಯನ್ನು ಅಳವಡಿಸ್ಕೋಬೇಕು ಅನ್ನೋದು ನನ್ನ. ಇವಿಷ್ಟು ಈ ಹೊತ್ತಿನ 30 ನಿಮಿಷ 30 ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.